ನಮಸ್ಕಾರ ನನ್ನೆಲ್ಲ ಕನ್ನಡ ಸ್ನೇಹಿತರಿಗೆ. ಇವತ್ತು ನಮ್ಮೂರಲ್ಲಿ ಗಣಪತಿ ಕೂರ್ಸಕ್ಕೆ ಎಲ್ಲ ರೆಡಿ ಮಾಡ್ಕೊಂತಿದ್ರು. ಆದ್ರೆ ನಾನು ಸ್ವಲ್ಪ ಕೆಲಸದ ಮೇಲೆ ಸಿಟಿಗೆ ಹೋಗಿರೋದ್ರಿಂದ ಊರಿಗೆ ಹೋಗೋದು ಲೇಟ್ ಆಯ್ತು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಮ್ಮ ಹುಡುಗರು ಪ್ರಿಪರೇಷನ್ ಎಲ್ಲ ಮಾಡ್ತಾ ಇದ್ರು. ನಾನು ಲೇಟಾಗಿ ಹೋಗಿದ್ ನೋಡಿ ಅವರು ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು. ಅದಾದ್ಮೇಲೆ ಗಣಪತಿ ಪೆಂಡಲ್ಗೆ ಪೋಲ್ಸ್ ಶಾರ್ಟೇಜ್ ಇತ್ತು ಅಂತ ತಗೋಬರೋಣ ಅಂತ ಹೋದ್ವಿ. ನಾವು ಮಧ್ಯರಾತ್ರಿಲಿ ಪೋಲ್ಸ್ ಹುಡುಕ್ತಿರೋದನ್ನ ನೋಡಿ ನಮ್ ಚಂದ್ರಣ್ಣ ಬಾರಪ್ಪ ನಮ್ಮನೇಲಿ ಇದಾವೆ ಕೊಡ್ತೀನಿ ಅಂದ್ರು. ಪಾಪ ಮಧ್ಯರಾತ್ರಿಲಿ ಎದ್ದು ಹುಡುಕಿ ಕೊಟ್ರು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅದಾದ್ಮೇಲೆ ಮಲ್ಕೊಳ್ಳೋಣ ಅಂತ ಹೋದ್ರೆ 5 ಗಂಟೆ ಆಗಿತ್ತು. ಅಷ್ಟೊತ್ತಿಗಾಗಲೇ ನಮ್ಮ ಮಾಮನ ಮಗ ಬಂದು ನಮ್ಮನ್ನು ಎಬ್ರಿಸ್ದ. ಅದಾದ್ಮೇಲೆ ನಮ್ಮ ಹುಡುಗನ ಮನೆಗೆ ಹೋದ್ವಿ, ಅವ್ರನ್ನೂ ಎಬ್ರಿಸ್ದ. ಅರ್ಥ ಆಯ್ತು ಅನ್ಸುತ್ತೆ. ಅದಾದ್ಮೇಲೆ ಎಲ್ಲ ಹುಡುಗರು ಪೆಂಡಲ್ ಹತ್ರ ಬಂದ್ರು. ಎಷ್ಟು ಟೈಮ್? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನಮ್ ಕಡೆ ಡಿಜೆ ಬ್ಯಾನ್ ಇರೋದ್ರಿಂದ ನಾವು ಡ್ರಮ್ ಸೆಟ್ ಅವ್ರಿಗೆ ಹೇಳಿದ್ವಿ. ಅದಾದ್ಮೇಲೆ ನಾವು ಸಣ್ಣದಾಗಿ ಅನ್ನದಾನ ಎಳ್ಕೊಂಡಿದ್ವಿ. ಎಲ್ರಿಗೂ ಅನ್ನ ಪ್ರಸಾದ ಹಂಚಿ ದೇವ್ರ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ನಮ್ಮ ಹುಡುಗರು ಬೇಡ್ಕೊಂತ ಹಂಗೆ ಸುತ್ತಮುತ್ತ ನೋಡ್ತಾ ಇದೀನಿ. ಅರ್ಧಕ್ಕರ್ಧ ಹುಡುಗರೇ ಇಲ್ಲ. ಗುಳಿ ನಮ್ ಹುಡುಗ ಲವ್ ಮಾಡ್ತದ ಅನ್ಕಂಡ್ಲ ಹಂಗಾರ ಅಳ್ಳೇಬೇಕು. ಅದಾದ್ಮೇಲೆ ಎಲ್ಲಿದ್ರು ಬಂದ್ರು ನೋಡ್ರಿ, ಫುಲ್ ಜೋಶು. ಹಿಂಗೆ ಫುಲ್ ಜೋಶಲ್ಲಿ ಕುಣಿತಾ ರಾತ್ರಿ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಊರಿನ ಸುತ್ತ ಮೆರವಣಿಗೆಲ್ಲ ಮುಗಿಸ್ಕೊಂಡು ಫುಲ್ ಜೋಶಲ್ಲಿ ಕುಣ್ಕೊಂಡು ಕೆರೆ ಕಡೆಗೆ ಗಣಪತಿ ಬಿಡೋಣ ಅಂತ ತಾಂಡೋದ್ವಿ. ನಮ್ಮ ಹುಡುಗ ಪ್ರಸಾದಕ್ಕೆ ಖಾರ ಪುಡಿ ಹಾಕಕ್ ಹೋಗಿ ಕುಂಕುಮ ಹಾಕ್ಬಿಟ್ಟಿದ್ದ. ಅದಕ್ಕೆ ಅವನಿಗೆ ಎಲ್ಲರೂ ಬೈತಿದ್ರು. ಈ ಸಲ ನಾವು ಒಂದೇ ದಿನಕ್ಕೆ ಗಣಪತಿ ಬಿಡ್ತಾ ಇದೀವಿ. ಯಾಕೆಂದ್ರೆ ಕೆಲವು ಹುಡುಗರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವರಿಗೂ ಒಂದೊಂದ್ಸರಿ ರಜೆ ಸಿಗಲ್ಲ. ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಇವತ್ತೇ ಬಿಡ್ತಾ ಇದೀವಿ. ಹಾಗೆ ವಿಘ್ನ ವಿನಾಶಕ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬಿಡ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.